ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ಯಾವ ನೆಲದಲ್ಲಿ ಸಾವಿರಾರು ರೈತರು ನಿಂತು ಗರ್ಜನೆಯನ್ನ ಮಾಡ್ತಾ ಇದ್ರು, ಆಳುವ ಸರ್ಕಾರಕ್ಕೆ ಸವಾಲನ್ನ ಹಾಕಿ ಅನ್ನದಾತರ ನೋವಿಗೆ ಬೆನ್ನೆಲುಬು ಆಗ್ತಾ ಇದ್ರು, ಈಗ ಅದೇ ನೆಲದಲ್ಲಿ ಷಡ್ಯಂತ್ರ ನಡೀತಾ ಇದೆ. ದಶಕಗಳಿಂದ ನಡೀತಾ ಇರುವಂತಹ ಮಹದಾಯಿ ಹೋರಾಟಕ್ಕೆ ಇನ್ನೇನು ಪ್ರತಿಫಲ ಸಿಗುತ್ತದೆ ಎನ್ನುವಷ್ಟರಲ್ಲೇ ಪರಿಸರವಾದಿಗಳ ಸೋಗಿನಲ್ಲಿ ಮಹದಾಯಿ ಯೋಜನೆಗೆ ಅಡ್ಡಿ ಮಾಡುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಲಕ್ಷಾಂತರ ರೈತರು ಮಹದಾಯಿ ನೀರಿಗಾಗಿ ಕಾಣ್ತಾ ಇರುವಂತಹ ಕನಸಿಗೆ ತಣ್ಣೀರು ಎರಚುವಂತಹ ಕಾರ್ಯಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಕೈ ಜೋಡಿಸಿದಂತೆ ಕಾಣ್ತಾ ಇದೆ. ಇದೇ ಹೊತ್ತಿನ ವಿಶೇಷ, ಮಹದಾಯಿ ವಿರುದ್ಧ ಕಾನದ ಕೈಗಳ ಷಡ್ಯಂತ್ರ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ನಮ್ಮ ಗಡಿ ಜಿಲ್ಲೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಭೀಮ್ಗಢ ಅರಣ್ಯ ಪ್ರದೇಶದಲ್ಲಿ ಹುಟ್ಟುವಂತಹ ಮಹದಾಯಿ ಅಥವಾ ಮಾಂಡೋವಿ ನದಿ ರಾಜ್ಯದಲ್ಲಿ 29 ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಈಗಾಗಲೇ 2018ರಲ್ಲಿ ಸುಪ್ರೀಂ ಕೋರ್ಟ್ ಕಳಸಾ ಬಂಡೂರಿಯಿಂದ 4 TMC ನೀರನ್ನು ಹಂಚಿಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಸೂಚನೆ ಹೊರಡಿಸುವಂತೆ ಆದೇಶ ಕೂಡ ಹೊರಡಿಸಿತ್ತು. ಸದ್ಯ ಪರಿಸರ ಇಲಾಖೆಯಿಂದ ಅನುಮತಿ ಕಾರಣಕ್ಕೆ ಯೋಜನೆ ಇದೀಗ ಸ್ಥಗಿತಗೊಂಡಿದೆ. ಇನ್ನು ಈ ಮಧ್ಯೆ ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ಇಲ್ಲಿ ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದು ಮಹದಾಯಿ ಯೋಜನೆ ಸ್ಥಗಿತ ಮಾಡುವಂತೆ ಇದೀಗ ಹೋರಾಟಕ್ಕೆ ಕೈಗೊಂಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಭೆ. ನಮ್ಮ ನೀರು ನಮ್ಮ ಹಕ್ಕು ಹೆಸರಿನಲ್ಲಿ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆ, ಈ ಯೋಜನೆಗೆ ವಿರೋಧಿಸಿ ಕೆಲ ಪರಿಸರವಾದಿಗಳು ಹೋರಾಟವನ್ನು ಕೈಗೊಂಡಿದ್ದಾರೆ. ಖಾನಾಪುರ ಸೇರಿದಂತೆ ಬೆಳಗಾವಿಯ ವಿವಿಧ ಭಾಗಗಳಲ್ಲಿ ಸಭೆಯನ್ನು ನಡೆಸುವ ಮೂಲಕ ರಾಜ್ಯದ ರೈತರಿಂದಲೇ ಮಹದಾಯಿ ಯೋಜನೆಗೆ ವಿರೋಧ ಇದೆ ಎಂದು ಬಿಂಬಿಸುವ ಒಂದು ಕೆಲಸ ನಡೀತಾ ಇದೆ. ಪರಿಸರವಾದಿಗಳ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಸಭೆಗಳಲ್ಲಿ ರೈತ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಜೊತೆ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿರುವಂತಹ ಒಂದು ದೊಡ್ಡ ಅನುಮಾನ ಇದೀಗ ಕಾಡ್ತಾ ಇದೆ. ಗೋವಾ ಪ್ರಾಯೋಜಿತ ಹೋರಾಟ. ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆ ವಿರೋಧಿಸಿ ನಡೀತಾ ಇರುವಂತಹ ಪರಿಸರವಾದಿಗಳ ಹೋರಾಟದ ಹಿಂದೆ ಗೋವಾ ಪ್ರಾಯೋಜಕತ್ವದ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಇಷ್ಟು ದಿನ ಗೋವಾ ರಾಜ್ಯದಲ್ಲಿ ಕುಳಿತು ನಡೆಸ್ತಾ ಇದ್ದಂತಹ ಹೋರಾಟಗಳು ಇದೀಗ ರಾಜ್ಯದ ಒಳಗೂ ಕೂಡ ಅದು ಯಾವ ರೀತಿಯಾಗಿ ಸೇರಿಕೊಂಡಿವೆ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇದರ ಮಧ್ಯೆ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಕೈ ಜೋಡಿಸಿದ್ದು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ಕಾರಣಕ್ಕೆ ಈ ರೀತಿಯ ಅಡ್ಡಗಾಲು ಹಾಕಲು ಪ್ರಯತ್ನಿಸಲಾಗ್ತಾ ಇದೆ ಎಂಬಂತಹ ಒಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಹಾಗೂ ಸಾರ್ವಜನಿಕರು ಇಲ್ಲಿ ಓಪನ್ ಆಗಿ ಹೇಳ್ತಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಇರುವಂತಹ ಹಳೆಯ ರೆಸಾರ್ಟ್ಗಳು, ಹೊಸದಾಗಿ ನಿರ್ಮಾಣದಲ್ಲಿರತಕ್ಕಂತಹ ರೆಸಾರ್ಟ್ಗಳು, ಕೆಲವೊಂದಿಷ್ಟು ಫ್ಯಾಕ್ಟರಿಗಳು, ಕೆಲವೊಂದಿಷ್ಟು ಕಟ್ಟಿಗೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೈಗಾರಿಕೆಗಳು ಇದ್ದು ಈ ಯೋಜನೆಯಿಂದ ತಮ್ಮ ಬುಡಕಟ್ಟಕ್ಕೆ ಮತ್ತೊಮ್ಮೆ ಎಲ್ಲಿ ಬಹುಶಃ ಬೆಂಕಿ ಬೀಳುತ್ತು ಅಂತ ಇಂಡೈರೆಕ್ಟ್ ಆಗಿ ಸ್ವತಃ ಅಲ್ಲಿನ ರೈತರನ್ನ ಎತ್ತಿ ಕಟ್ತಾ ಇದ್ದಾರೆ ಅಂತ ಮೂಲಗಳು ಹೇಳಿವೆ. ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ಇದೇ ಖಾನಾಪುರಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿದಂತಹ ವೇಳೆ ಮಹದಾಯಿ ಯೋಜನೆ ವಿರೋಧಿ ಹೋರಾಟಗಾರರು ಸಚಿವರಿಗೆ ಒಂದು ಮನವಿಯನ್ನು ನೀಡುತ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪರಿಸರವಾದಿಗಳಿಗೆ ಸಚಿವರು ಬೆಂಗಳೂರಿಗೆ ಬಂದು ಭೇಟಿ ಮಾಡುವಂತೆ ತಿಳಿಸ್ತಾರೆ. ಹೀಗಂತ ಸ್ವತಃ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ಮಹದಾಯಿ ವಿಚಾರವಾಗಿ ಹಲವು ದಶಕಗಳಿಂದ ಹೋರಾಟಕ್ಕೆ ಬೆಂಬಲ ನೀಡುತ್ತಾ ಇರುವಂತಹ ಸರ್ಕಾರದ ಸಚಿವರು ಇವರ ಮನವಿಗೆ ಪ್ರತಿಕ್ರಿಯೆ ನೀಡಿದ್ದು ಅದೆಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಇದರ ಬಗ್ಗೆ ಈ ಹಿಂದೆ ಬೇರೆ ಏನೋ ಒಂದು ಕಾಣದ ಕೈವಾಡಗಳು ಅಥವಾ ಇದರ ಹಿಂದೆ ಬೇರೆ ಏನೋ ಇದೆ ಅಂತ ಅನುಮಾನ ಹಾಗೂ ಅಸಮಾಧಾನ ಕೂಡ ಹೊರಹಾಕ್ತಿದ್ದಾರೆ ಸಾರ್ವಜನಿಕರು. ಮುಗ್ಧ ರೈತರನ್ನ ಎತ್ತಿ ಕಟ್ಟುವಂತಹ ಕೆಲಸ ಮಾಡಲಾಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡುತ್ತೆ. ವೀಕ್ಷಕರೇ, ಯಾವಾಗ ಮಹದಾಯಿ ಯೋಜನೆ ಸ್ಥಗಿತವಾಗಿಲ್ಲ ಎಂಬುದು ಅರಿವಿಗೆ ಬಂತು ಆಗಿನಿಂದಲೇ ನೋಡಿ ಹಿಂಬಾಗಿಲ ಮೂಲಕ, ಅಂದರೆ ಡೈರೆಕ್ಟ್ ಆಗಿ ಅಲ್ಲ, ಹಿಂಬಾಗಿಲ ಮೂಲಕ ರೈತರನ್ನ ಎತ್ತಿ ಕಟ್ಟುವಂತಹ ಪ್ರಯತ್ನ ನಡೆಸ್ತಾ ಇದೆ. ಮಹದಾಯಿ ಯೋಜನೆಯಿಂದ ಖಾನಾಪುರ ಭಾಗದ ರೈತರಿಗೆ ನೀರಿನ ತೊಂದರೆ ಆಗ್ತಾ ಇದೆ, ಅರಣ್ಯ ನಾಶದಿಂದ ಸಂಕಷ್ಟ ಎದುರಾಗಲಿದೆ ಎಂಬಂತಹ ಒಂದು ಸುಳ್ಳು ಸುದ್ದಿಗಳನ್ನು ಹೇಳಿ ಮುಗ್ಧ ರೈತರನ್ನ ಯೋಜನೆ ಹಾಗೂ ಇದರ ಒಂದು ವಿರುದ್ಧ ಅಥವಾ ಇದರ ಒಂದು ಯೋಜನೆಯ ದಿಕ್ಕನ್ನು ತಪ್ಪಿಸುವಂತಹ ಎತ್ತಿ ಕಟ್ಟುವಂತಹ ಕೆಲಸವನ್ನು ಇಲ್ಲಿ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಿದ್ದಾರೆ. ಷಡ್ಯಂತ್ರ ನಡೆದರೂ ಮಹದಾಯಿ ಯೋಜನೆಗಿಲ್ಲ ತೊಂದರೆ. ಹೌದು ವೀಕ್ಷಕರೇ, 2010ರಿಂದ 2018ರವರೆಗೆ ನಡೆದಂತಹ ಪಾಂಚಾಲ್ ಟ್ರಿಬ್ಯುನಲ್ನಲ್ಲಿ ಸದ್ಯ ಇದೀಗ ಪರಿಸರವಾದಿಗಳು ಮಾಡ್ತಾ ಇರುವಂತಹ ಮಹದಾಯಿ ಯೋಜನೆ ಇದೆಯಲ್ಲ, ಈ ಯೋಜನೆ ವಿರೋಧಿ ಅನಗತ್ಯ ಆರೋಪಗಳು ಬಂದು ಹೋಗಿವೆ. ಇನ್ನು ಇದಾದ ನಂತರವೇ ಸುಪ್ರೀಂ ಕೋರ್ಟ್ ಮಹದಾಯಿ ನದಿ ನೀರು ಈ ಒಂದು ಹಂಚಿಕೆಯನ್ನು ಮಾಡಿ ಐತಿಹಾಸಿಕ ಆದೇಶ ಕೂಡ ನೀಡಿದೆ.
ಇವೆಲ್ಲದರ ಮಧ್ಯೆ ಇದೀಗ ಮಹದಾಯಿ ನದಿ ನೀರು ಹಂಚಿಕೆ ವಿರೋಧಿಸಿ ಚಳುವಳಿ ಮೂಲಕ ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನ ಅತ್ಯಂತ ವೇಗವಾಗಿ ಸಾಗ್ತಾ ಇದ್ದು, ಇದರಿಂದ ಕೆಲವೊಂದಿಷ್ಟು ಯೋಜನೆಗೆ ಯಾವುದೇ ಅಡ್ಡಿ ಸಂಭವಿಸುವುದಿಲ್ಲ ಎಂಬಂತಹ ಮಾತು ಸ್ಪಷ್ಟವಾಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಆದೇಶಕ್ಕೆ ಎಲ್ಲರೂ ಕೂಡ ತಲೆಬಾಗಲೇಬೇಕು. ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯದಿಂದ ಬರ್ತಕ್ಕಂತಹ ಆದೇಶ ಅದು ಸರ್ವಸನ್ನದ್ಧ ಹಾಗೂ ನ್ಯಾಯಯುತವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಅದಕ್ಕೆ ತಲೆಬಾಗಲೇಬೇಕು. ಇನ್ನು ಮತ್ತೊಂದು ಕಡೆ ಮಾತನಾಡಿದಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮನವಿ ನೀಡಲು ಬಂದಂತಹ ಪರಿಸರವಾದಿಗಳಿಗೆ ಬೆಂಗಳೂರಿಗೆ ಬನ್ನಿ, ಮಾತುಕತೆ ಮಾಡುವುದಾಗಿ ತಿಳಿಸಿದ್ದಾರೆ. ಹಾಗೂ ಮಹದಾಯಿ ಯೋಜನೆ ವಿರೋಧಿಸಿ ಹೋರಾಟ ಮಾಡ್ತಾ ಇರೋರೊಂದಿಗೆ ಸಭೆಯನ್ನು ನಡೆಸುವಂತೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ನಾನು ತಿಳಿಸ್ತೇನೆ ಅಂತ ಇಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಒಟ್ಟಿನಲ್ಲಿ ವೀಕ್ಷಕರೇ, ಇಲ್ಲಿ ಒಂದಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಮಹದಾಯಿ ಯೋಜನೆಯಲ್ಲಿ ಕನ್ನಡದ್ದೇ ಹೆಚ್ಚಿನ ಒಂದು ಪಾಲಿದ್ರೂ ಕೂಡ, ನಮ್ಮ ರಾಜ್ಯದ ಒಂದು ಪಾಲು ಹೆಚ್ಚಿದ್ರೂ ಕೂಡ ನೆರೆ ರಾಜ್ಯಗಳಾದಂತಹ ಮಹಾರಾಷ್ಟ್ರ, ಗೋವಾ ಇದರ ಬಗ್ಗೆ ಸುಪ್ರೀಂ ಬಾಗಿಲನ್ನು ಬಡಿದಿದ್ದು, ಈ ಬಗ್ಗೆ 3 ರಾಜ್ಯಗಳು ಕುಳಿತುಕೊಂಡು ಪರಸ್ಪರ 1 to 1 ಕೂತ್ಕೊಂಡು ಮಾತನಾಡಿ ಇತ್ಯರ್ಥವನ್ನು ಮಾಡಿಕೊಳ್ಳಬೇಕಾಗತ್ತೆ. ಅದುವರೆಗೂ ಕೂಡ ಇದು ಅಸಾಧ್ಯವಾದ ಕೆಲಸ. ಹೀಗಿರಬೇಕಾದ್ರೆ ಮುಗ್ಧ ರೈತರನ್ನು, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಗಡಿಭಾಗದಲ್ಲಿರತಕ್ಕಂತಹ ರೈತರನ್ನು, ಅವರನ್ನು ನಂಬಿಸಿ ಅವರನ್ನು ಎತ್ತಿಕಟ್ಟಿ ಆ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಹೊರಟಿರುವಂತಹ ಆ ಪಟ್ಟಭದ್ರ ಹಿತಾಸಕ್ತಿಗಳನ್ನು ರಾಜ್ಯ ಸರ್ಕಾರ ಹೆಡೆಮುರಿ ಕಟ್ಟಿ ಮೂಲೆಗುಂಪು ಮಾಡಿ ಮುಗ್ಧ ರೈತರನ್ನು ಕಾಪಾಡಲಿ ಎಂಬುದೇ ನಮ್ಮ ವಿಶ್ವವಾಣಿ ಟಿವಿಯ ಆಶಯ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.